ಈಗ ಬೇರೆ ದೇಶಗಳಲ್ಲೆಲ್ಲ ಯುದ್ಧ ನಡೀತಾ ಇದೆ, ಪೇಪರ್ ನೋಡ್ತಾ ಇರ್ತೀವಿ, ಟಿ ವಿ ನೋಡ್ತೀವಿ, ಇವೆಲ್ಲ ನಾವು ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಅವರೆಲ್ಲ ಏನೇನು ಆಗ್ತಾವ್ರೆ, ಏನು ಹಿಂಗೆ ಮಾಡ್ತಾವ್ರೆ ಅಂತ ನಮಗೆ ಈ ಜನಕ್ಕೆಲ್ಲ ಗೊತ್ತಿರುವಂಥ ವಿಚಾರಗಳನ್ನೇ. ಅವರೆಲ್ಲ ಇಲ್ಲಿ ವಲಸೆ ಬರ್ತಾವ್ರೆ, ಎಲ್ಲಿ ಬರ್ತಾವ್ರೆ? ಅಲ್ಲೆಲ್ಲ ದುಡ್ಡು ಮಾಡ್ಕೊಂಡು ಇಲ್ಲಿ ಆಶೆ ತೆಗಿ ಬರ್ತಾವ್ರೆ, ಭಾರತಕ್ಕೆ ಬರ್ತಾವ್ರೆ, ಭಾರತಕ್ಕೆ ಬರ್ತಾವ್ರೆ. ಇಲ್ಲಿ ಬಂದು ಜಮೀನು ಅಭಿವೃದ್ಧಿಪಡಿಸಿ ಇಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ಭಾರತದ ಹಾಳು ಮಾಡೋಕ್ಕೋಸ್ಕರ ಜಮೀನಿಗೆ ಬೇಕಾದಷ್ಟು ಬೆಲೆ ಕೊಟ್ಟು ತಗೊಬಿಟ್ಟು ಅವರು ಉದ್ಧಾರಕ್ಕೋಸ್ಕರ ಬರ್ತಾರೆ. ನಾವು ಯಾಕೆ ದಡ್ಡರಾಗಬೇಕು? ರೈತರು ಯಾಕೆ ದಡ್ಡ ಆಗಬೇಕು? ನಾವು ದಡ್ಡರು ಏನಕ್ಕೆ ಆಗಬೇಕು? ರೈತರುಗಳು. ಹೌದು. ಇವೆಲ್ಲನ ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ರೈತರು ಯಾರೇ ಆಗಿರಲಿ, ಏನೇ ಆಗಿರಲಿ, ನಾವು ಆಸ್ತಿನ ಕಳಿಬಾರ್ದು. ತಲಾಂತರದಿಂದ ನಮ್ಮ ತಂದೆ, ನಮ್ಮ ತಾತಂದಿರು ನಮಗೆ ಬಿಟ್ಟು ಹೋಗವ್ರೆ, ಅದು ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟೋಗೋಣ. ಇದು ನನ್ನ ಆಸೆ. ನೀವು ಹೇಳೋ ಪ್ರಕಾರ ಈಗ 100% ಒಳ್ಳೆ ಅಭಿವೃದ್ಧಿ ಆಗುತ್ತೆ ಭಾರತ. ಹಾಗೆ ಆಗುತ್ತೆ. ಇಲ್ಲೇನು ಯುದ್ಧ ಇಲ್ಲ, ಏನಿಲ್ಲ, ಶಾಂತವಾಗಿದೆ, ಅಭಿವೃದ್ಧಿ ಆಗುತ್ತೆ. ಎಲ್ಲರೂ ಕೂಡ ಭಾರತದತ್ತನೇ ನೋಡ್ತಾವ್ರೆ, ಎಲ್ಲರೂ ಭಾರತಕ್ಕೆ ಬರಬೇಕು ಅಂತ. ಓಕೆ ಓಕೆ. ಇದಕ್ಕೆ ರೈತರು ಅದಕ್ಕೋಸ್ಕರ ಅವ್ರ ಆಸ್ತಿ ಅಂತ ಯಾವ್ದನ್ನೂ ಕಳಿಬಾರ್ದು. ಅಣ್ಣ ತಮ್ಮ ತಂಗಿ ಅವ್ರ ಅಕ್ಕ ಅಂದಿರು ಆಸ್ತಿದು ಡಿಸ್ಪ್ಯೂಟ್ ಇದ್ರು ಕಳಿಬಾರ್ದು. ದಯಮಾಡಿ ಅದನ್ನು ಅರ್ಥೈಸ್ಕೊಂಡು ಉಳಿಸ್ಕೊಂಡು ಸಂಧಾನದಿಂದ ಅವ್ರು ಹೋದರೆ ಅವ್ರದ್ದು ಜೀವನ ಸುಗಮವಾಗಿರ್ತದೆ. ಈ ಡಿಸ್ಪ್ಯೂಟಿಂಗಿಂದ ಇವ್ರು ಏನು ಮಾಡ್ತಾರೆ ಅಂತಂದರೆ ಕಳ್ಕೊಬಿಡ್ದು ಅವ್ರ ಜೊತೆಲಿ ಯಾಕೆ ಇದು ನಾವು ಇದನ್ನು ಕಳ್ಕೊಂಡು ಹೋಗಮ್ಮ ಅಂತ. ಅಂಥ ಜನಗಳು ಯಾರು ಇದ್ರೆ ಅವರಂಥ ಮೂರ್ಖರಿಂದ ಬರಿಲ್ಲ. ಓಕೆ ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ಸ್ ಅಣ್ಣ, ನಮಸ್ತೆ.